ನನ್ನ ಹೆಸರು ಕನಕೇನಹಳ್ಳಿ ಕೃಷ್ಣಪ್ಪ ಅಂತ, ಕರ್ನಾಟಕ ಬಹುಜನ ಚಳವಳಿ ರಾಜ್ಯಾಧ್ಯಕ್ಷರು. ಮೊದಲಾಗಿ ಎಲ್ಲಾ ಮೀಡಿಯಾಗಳಿಗೆ ಸ್ವಾಗತ. ಹಾಗೆ ಇವತ್ತಿನ ಉದ್ದೇಶ ಏನಂದ್ರೆ, ಬಹುತೇಕ ಸ್ವಾತಂತ್ರ್ಯ ಬಂದಾಗಿನಿಂದನೂ ಕೂಡ ಮಾದಿಗರಿಗೆ ನ್ಯಾಯ ಸಿಗ್ತಾ ಇಲ್ಲ. ಯಾಕೆ ಬಂದಿಲ್ಲ, ಯಾಕೆ ಸಿಕ್ಕಿಲ್ಲ ನ್ಯಾಯ ಅಂದ್ರೆ ಕಾಂಗ್ರೆಸ್ ಇರೋದ್ರಿಂದ ನ್ಯಾಯ ಸಿಕ್ಕಿಲ್ಲ. ಬಹುತೇಕ ಇವತ್ತು ಯೋಚನೆ ಮಾಡ್ಬೇಕಾಗ್ತದೆ. ಇವತ್ತು ಎಐಸಿಸಿ ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪ್ರೆಸಿಡೆಂಟ್ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಕೊಡ್ಬೇಕಾಗಿತ್ತು ಮಾದಿಗರಿಗೆ, ಆದ್ರೆ ಕೊಡ್ಲಿಲ್ಲ. ಈಗ ಇನ್ನೊಂದು ಏನಾಗುತ್ತೆ ಅಂದ್ರೆ, ಒಳ ಮೀಸಲಾತಿನಲ್ಲಿ ಈಗಾಗಲೇ ಕರ್ನಾಟಕದಲ್ಲಿ ತುಂಬಾ ಅನ್ಯಾಯ ಆಗಿದೆ. ರೋಸ್ಟರ್ ಪದ್ಧತಿಯಲ್ಲಿ ಅನ್ಯಾಯ ಆಗಿದೆ, ಪ್ರಮೋಷನ್ ಅಲ್ಲಿ ಅನ್ಯಾಯ ಆಗಿದೆ, ಆಮೇಲೆ ಸಂಪೂರ್ಣ ಒಳ ಮೀಸಲಾತಿಯಲ್ಲಿ ಇವತ್ತು ಅನ್ಯಾಯ ಆಗಿದೆ. ಹಾಗಾಗಿ ನಾವೇನ್ ಕೇಳ್ತಾ ಇರೋದು, ಈಗ ಸಿದ್ದರಾಮಯ್ಯನವರು ತುಂಬಾ ನ್ಯಾಯ ಮಾಡ್ಬಿಟ್ಟು ಹೊರಟೋದ್ರು, ಆದ್ರೆ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ, ಅವರಾದ್ರೂ ಕೂಡ ನ್ಯಾಯ ಒದಗಿಸ್ತಾರ ಅಂದ್ರೆ ಅದ್ರಲ್ಲೂ ಕೂಡ ಆಗಲ್ಲ. ಇಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಮ್ಮ ಮಾದಿಗ ಮಂತ್ರಿಗಳಿಗೆ ಏನ್ ಮಾಡಿದ್ದಾರೆ, 7 ಸರಿ ಸತಾಯಗತ ಗೆದ್ದಂತವ್ರಿಗೆ ಅಕ್ಕಿ ಮಾರ್ಲಿಕ್ಕೆ ಮಂತ್ರಿ ಕೊಟ್ರು. ಇನ್ನೊಬ್ಬರಿಗೆ ಏನಾಗಿದೆ, ಸಾರಾಯಿ ಮಾರಿಸಿ ಮಾದಿಗರಿಗೆ ಹಾಳು ಮಾಡ್ರಿ ಅಂತ ಹೇಳಿ ಒಂದ್ ಮಂತ್ರಿ ಕೊಟ್ಟಿದ್ರು. ಆದ್ರೆ ಇದು ವ್ಯವಸ್ಥೆ ಹೆಂಗಿದೆ ಅಂದ್ರೆ, ಮಾದಿಗರು ಅಂದ್ರೆ ನೆಗ್ಲೆಕ್ಟ್ ತಿಳ್ಕೊಂಡಿದ್ದಾರೆ. ಯಾಕೆಂದ್ರೆ ಮಾದಿಗರು ಅಂದ್ರೆ ರಾಜಕಾರಣ ಮಾಡೋಕ್ ಬರಲ್ಲ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ಆತರ ಆಗಲ್ಲ. ನಮ್ಮ ಇವತ್ತಿನ ಉದ್ದೇಶ ಏನಂದ್ರೆ, 3 ಜನಕ್ಕೆ ಏನು ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದ್ರ ರೋಸ್ಟರ್ ಪದ್ಧತಿ ಏನ್ ಬಂದಿದೆಯಲ್ಲ ಅದ್ರ ಪ್ರಕಾರವನ್ನೇ ಕೊಡಿ ನಮ್ಗೆ. ಒಂದು KH ಮುನಿಯಪ್ಪ ಅವರಿಗೆ ಪ್ರಮುಖವಾದ ಒಂದು ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು, ಇಲ್ಲಾಂದ್ರೆ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಬಿಟ್ಟು ಮುಖ್ಯಮಂತ್ರಿನೇ ಮಾಡ್ಬೇಕಾಗ್ತದೆ, ಇಲ್ಲಾಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಕೊಡ್ಬೇಕಾಗ್ತದೆ. ಇಲ್ಲ ಅದಾಗಿಲ್ಲ ಅಂತಂದ್ರೆ, ಎರಡನೇದು ಏನು ಆರ್ ವಿ ತಿಮ್ಮಾಪುರ ಅವರಿದ್ದಾರೆ, ಒಂದು ಎಸ್.ಎನ್. ಕೃಷ್ಣ ಅವ್ರ ಕಾಲದಿಂದನೂ ಕೂಡ ಸಚಿವ ಸಂಪುಟದಲ್ಲಿ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ, ಅವ್ರು ಕೊಡ್ಲೇಬೇಕಾಗ್ತದೆ. ಇನ್ನೊಂದು, ಈಗಾಗಲೇ ಹಲವಾರು ಯುವಕರಿದ್ದಾರೆ, ಏನು ಹೊಸದಾಗಿ ಗೆದ್ದಿರೋಂಥವ್ರು, ನಮ್ಮ ನೆಲಮಂಗಲದ ಎನ್ ಶ್ರೀನಿವಾಸ್ ಅವ್ರು ಗೆದ್ದಿದ್ದಾರೆ, ಅವ್ರನ್ನ ಮಂತ್ರಿ ಮಾಡಿ. ಯಾಕೆ ಯುವಕರಿಗೆ ಡಬಲ್ ಡಿಗ್ರಿ ಮಾಡಿದ್ದಾರೆ, ಅವ್ರಿಗೆ ಯಾಕೆ ಮಾಡ್ಬಾರ್ದು ನೀವು? ಹಾಗಾಗಿ ನೀವು ಮಾಡ್ಲಿಲ್ಲ ಅಂದ್ರೆ ನಾವೇ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅನ್ನ ಸೋಲಿಸಿ, ನಾವೀಗಾಗಲೇ ರಾಜಕೀಯದ ವೇದಿಕೆಗಳನ್ನ ತಯಾರಿ ಮಾಡ್ತಾ ಇದ್ದೀವಿ ನಿಮ್ಮ ಸೋಲಿಸ್ಲಿಕ್ಕೆ. ನೀವು ಯಾವುದೇ ಕಾರಣಕ್ಕೂ ಮಾದಿಗರನ್ನ ಪರಿಗಣಿಸ್ತಿಲ್ಲ ಅಂದ್ರೆ, ಮಾದಿಗರ ಕೈಲಾಗ್ದಾರ ಅಂತ ಭಾವಿಸಿರೆ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ರಾಜಕೀಯವಾಗಿ ಇವರು ಕಾಂಗ್ರೆಸ್ ಪಾರ್ಟಿಯನ್ನ ಸೋಲಿಸ್ತಾ ಮನೆ ಕಳಿಸ್ತಾನ ಇವತ್ತು ನಾವು ನಿಮ್ಗೆ ಕೊನೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ವಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ವಿ.